ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಡಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬರಾವ್. ಸುಮಾರು ಅವರಿಗೆ ಕರ್ಕೊಂಬಂದ್ವಿ ಆರಾಮಿಲ್ಲ ಅನ್ನಕ್ಕೆ. ಅಲ್ಲಿಂದ ಕರ್ಕೊಂಬಂದ ನಂತರ ಅವರು ಇಲ್ಲ BP ಹೆಚ್ಚಾಗಿದೆ ಅಂತೇಳಿ ಹೊರಗಡೆ ಇದ್ದಾರೆ, ಡಾಕ್ಟರ್ ಮಟ್ಟಿಲ್ಲ. ಅವ್ರು ಹೊರಗೆ ಹೋದ ನಂತರ ಒಂದು ಆ್ಯಂಬುಲೆನ್ಸ್ ಗಾಡಿ ಬಂದಿದೆ. ಆ ಆ್ಯಂಬುಲೆನ್ಸ್ ಗಾಡಿ ಬಂದಾಗ ಆ ಒಳಗಡೆ ಡ್ರೈವರ್ ಇದ್ದು ಇಲ್ಲ ಶುಗರ್ ಚೆಕ್ ಮಾಡ್ಬೇಕಂತೇಳಿ ಅದಕ್ಕೆ ತರಕ್ಕೆ ಒಂದು ಅರ್ಧ ಗಂಟೆ ಲೇಟ್ ಮಾಡಿದ್ದಾರೆ. ಡಾಕ್ಟರ್ ಇದ್ದಾರಾ? ಇಲ್ಲ, ಡಾಕ್ಟರ್ ಸಹ ಯಾರು ಇಲ್ಲ. ಡಾಕ್ಟರ್ ಒಬ್ಬರೊಬ್ಬರು ಅವರೊಬ್ಬರೇ ಇದ್ದಾರೆ. ಆಮೇಲೆ ಅದು ಶುಗರಿಂದ ತಗೊಂಡ್ಬಂದು ನಡ ರೂಢಿನಲ್ಲಿ ಚೆಕ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಹೋದ ತಕ್ಷಣ ಡ್ಯಾಮ್ ಪಕ್ಕಕ್ಕೆ ಹೋದ ತಕ್ಷಣ ಇಲ್ಲ ಜೀವ ಹೋಯ್ತು ಅಂತದ. ಇದಕ್ಕೆ ಯಾವ್ದು ರೆಸ್ಪಾನ್ಸ್ ಇಲ್ಲ, ಡಾಕ್ಟರ್ ತಕ್ಕದ್ದು ರೆಸ್ಪಾನ್ಸ್ ಇಲ್ಲ. ಸಾರ್ವಜನಿಕ ಗತಿ ಹಂಗೆ ಅಮ್ಮಂತ ಅಷ್ಟೇ ರಿಕ್ವೆಸ್ಟ್ ಆಗ್ತದೆ, ಮತ್ತೇನಿಲ್ಲ. ಇದು ಒಳ್ಳೆ ಒಂದು ಡಾಕ್ಟರ್ ತರಬೇಕಂತ ತಮ್ಮಲ್ಲಿ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಲಿ ಕರ್ಕೊಂಡು ಅರ್ಜೆಂಟ್ ಅಂತ ಕರ್ಕೊಂಡ್ ಬಂದಿದ್ದಾರೆ. ಯಾವ್ದು ಇಂಜೆಕ್ಷನ್ ಹಾಕಿಲ್ಲ, ಯಾವ್ದು ಟ್ರೀಟ್ಮೆಂಟ್ ಆಗಿಲ್ಲ. ಟಿಕ್ಸ್ ಒಂದೇ ಹಾಕಿದ್ದಾರೆ ಸರ್, ಹಾಕಿ ಒಂದು ಟೇಪ್ ಹಚ್ಚಿ ಕಳಿಸಿದ್ದಾರೆ ಅಷ್ಟೇ. ಬೇರೆ ಏನು ರೆಸ್ಪಾನ್ಸ್ ಇಲ್ಲ, ಏನ್ ಮಾಡ್ತಾ ಇಲ್ಲ, ಏನಿಲ್ಲ. ಏಜ್ 28-30 ಇದೆ. ಆ ಏಜ್ ನಲ್ಲಿ ಸತ್ತೋಗೋದ ಕಾರಣ ಅಂದ್ರೆ ಇವರು ಅಲ್ಲ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೂಡ ಆಗಿಲ್ಲ. ಲಾಸ್ಟಿಗೆಲ್ಲ ಆದ್ಮೇಲೆ ಒಂದು ಇಂಜೆಕ್ಷನ್ ಹಾಕಕ್ಕೆ ಮಾತ್ರ ಒಂದು ಇದು ಹಚ್ಚಿದ್ರು. ಮತ್ತೆ ಅದು ಬಿಟ್ಟರೆ ಒಂದು ಗ್ಲುಕೋಸ್ ಇಲ್ಲ, ಒಂದು ಇಂಜೆಕ್ಷನ್ ಇಲ್ಲ, ಒಂದು ಟ್ಯಾಬ್ಲೆಟ್ ಇಲ್ಲ ಸರ್. ಹುಡುಗ ಏನಾಗಿಲ್ಲ ಸರ್. ಇಲ್ಲಿ ಬಂದಾಗ BP ಐತಂದ್ರೆ ಇಲ್ಲಿ ಗೊತ್ತಾದಾಗ ನಾವು ಇಲ್ಲಿ ಬಂದು ತೋರಿಸ್ಕೊಂಡು ಮುಂದೆ ಹೊಂಟಕ್ಕೆ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ಇರ್ತದೆ, ರೆಸ್ಪಾನ್ಸ್ ಇರ್ತದೆ. ಆಸ್ಪತ್ರೆ ಅಂದ ಮೇಲೆ ಒಂದು ಇಂಜೆಕ್ಷನ್ ಇರ್ತದೆ, ಯಾವ್ದನ್ನ ಒಂದು ಕಾರಣ ಅಂತ. ಅವ್ರ ಕಡೆ ಏನಿಲ್ಲ. ಏನಂತಾರ ಹೊಸಪೇಟೆಗೆ ರೆಫರೆನ್ಸ್ ಮಾಡ್ತಾರ. ಏನ್ ಸಣ್ಣ ಜೀವ ಇದ್ರೆ ಒಂದು ಮಾತು. ಇವ್ರು ಈ ತರ ಮಾಡ್ಕೊಂತಿದ್ರೆ ಏನ್ ಜವಾಬ್ದಾರಿ? ಈಗ ಡಾಕ್ಟರ್ ನಿರ್ಲಕ್ಷ್ಯ ಅಂತೀರ ಅದಕ್ಕೆ? ಇವತ್ತು ಡಾಕ್ಟರ್ ಇದ್ದಿದ್ರೆ ಇವತ್ತು ಹುಡುಗನ ಜೀವನ ಉಳಿತಿತ್ತು. ಪೇಷಂಟ್ ಯಾರು ನೋಡೋದು ಒಳಗಡೆ ಏನ್ ಬೇಕು? ಇಂಜೆಕ್ಷನ್ ಬೇಕಾ? ಅವ್ರು ಹೇಳಿದಾರೆ ಇಂಜೆಕ್ಷನ್ ಉಸಿರಾಟ ಅಂತ ಇದ್ದಾನೆ ಏನಂಬುದು ಅದ್ರ ಬಗ್ಗೆ ಬಂದ ತಕ್ಷಣ ನೋಡ್ತಕ್ಕಂಥ ಒಬ್ಬ ಒಳ್ಳೆ ಡಾಕ್ಟರ್ ಇಲ್ಲ. ಈಗ ನಾವು ಏನದ ಅದು ಟ್ಯಾಂಕ್ ಕೂಡ ಅಲ್ಲಿ ಸ್ಟಾರ್ಟ್ ಮಾಡೋದಿದೆ. ಅದು ಇನ್ನೊಂದು 2-3 ದಿನದ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ಟ್ಯಾಂಕ್ ವರ್ಕ್ ಶುರು ಮಾಡ್ತೀವಿ. ನೆಕ್ಸ್ಟು ಈಗೇನು ಪಾವಾಗಡ್ ಏನಿದೆಯಲ್ಲ, ಆ ಪೈಪ್ ಏನಿದೆ, ಬ್ರಿಡ್ಜ್ ಏನಿದೆಯಲ್ಲ, ಅದ್ರ ಪಕ್ಕದಲ್ಲಿ ಪೈಪ್ ಹಾಕ್ಕೊಂಡು ಅದನ್ನು ರಾ ವಾಟ್ರ್ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ. ನಾನು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾವು ನಮ್ಮ ಜಿಲ್ಲಾಧಿಕಾರಿಗಳು ನಾವು ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ ನೀರು ಕೊಡಬೇಕಂತ ಹೇಳಿ. ಅಲ್ಲಿ ಕೆಲವರು ನೋಡಿದೆ ಪತ್ರಿಕೆಯಲ್ಲಿ ಏನೋ ಹೇಳಿಕೆ ಕೊಟ್ಟಿದ್ದೆಲ್ಲ ನೋಡಿದೆ. ನೋಡಿ, ಹೇಮರಾಜ್ ನಾಯ್ಕ್ MLA ಇದ್ದಾಗೆ ಇಲ್ಲಿ ಕುಡಿಯೋ ನೀರು ತಂದಿದ್ದು, ಈಗಲೂ ಕೂಡ ತಂದಿರೋದು. ಅರ್ಥ ಆಯ್ತಲ್ಲ? ನಾನು ಇದೇ ಮಣ್ಣಲ್ಲಿ ಹುಟ್ಟಿ ಬೆಳೆದಿರೋದು. ಹೌದಾ? ಆಮೇಲೆ ಯಾರೇ ಹೇಳಿ ಪಾಪ ಅವ್ರಿಗೆ ಹೇಳ್ದಂಗೆಲ್ಲ ನಮಗೆ ಇನ್ನೂ ಖುಷಿ ಆಗುತ್ತೆ. ನಾವು ಎಚ್ಚೆತ್ಕೊಂಡು ಕೆಲಸ ಮಾಡ್ತೀವಿ. ಪಾಪ ಅವರು ಸಲಹೆ ಕೊಡ್ತಾ ಇರ್ತಾರೆ. ಹೌದಾನೆ? ಆ ಸಲಹೆಯನ್ನು ನಾವು ಸ್ವಾಗತ. ಆಮೇಲೆ ಬೇರೆ ಏನು ವಿಷಯ ಇದೆಯಾ? ಕಾಂಟ್ರಾಕ್ಟ್ಗೆಲ್ಲ ಮಾತಾಡಿದ್ದೀನಿ, ಬೇಗ ಮುಗಿಸ್ಕೊಡ್ತೀವಿ ಸರ್. 2 ತಿಂಗಳ ಬರಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಕೆಲಸ ಸಣ್ಣಾಗಿ ನಡೀತಾ ಇದೆ. ನಿಮ್ಮ ಎದುರಿಗೆ ಕರೆಸ್ತೀನಿ. ಅದೇ ಅದು ಸ್ವಲ್ಪ ಟೆಕ್ನಿಕಲಿ ಏನೋ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಪಾಪ. ಅಲ್ಲ ಸರ್, ಪೂಜೆ ಮಾಡಿದಾಗ ಕೊಡ್ತೀವಿ ಸರ್. ನೀವು ಇಷ್ಟೆಲ್ಲ ಕೋಆಪ್ರೇಟ್ ಮಾಡ್ತಾ ಇದ್ದೀರಿ, ನಾವು ಜಲ್ದಿ ಕೆಲಸ ಮುಗಿಸ್ಕೊಡ್ತೀವಿ. ಅದು ಹೌದಪ್ಪ, ಕೋಆಪ್ರೇಟ್ ಮಾಡ್ತೀವಿ. ಕೆಲಸ ಯಾಕೆ ವಿಳಂಬ ಮಾಡ್ತಾ ಇದೀವಿ ಅಂತ ಕೇಳಿದೆ. ಹಾಂ ಸರ್, ಅದಕ್ಕೆ ಬೇಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೆಲಸ ಕೂಡ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಸರ್. 55 ಲಕ್ಷ ರೂಪಾಯಿ ಲೆಟರು ರೆಸ್ಪಾಂಡ್ ಆಗಬೇಕಾಗಿತ್ತು. ಈಗ ಈ ಜಿಲ್ಲಾಧಿಕಾರಿಗಳಿಂದ SP ಇಲಾಖೆಗೆ ಒಂದು ಲೆಟ್ರ್ ಇವತ್ತೇ ಕಳಿಸ್ತಾರೆ. ಕಳಿಸಾದ್ಮೇಲೆ ನಾನು 8ಕ್ಕೆ ಬಂದು ಪೂಜೆ ಮಾಡ್ತೀನಿ. 8ನೇ ತಾರೀಕು ಮಾಡ್ತಾರೆ ಸರ್. ಅದಾಗಿರೋದು ಸರ್. ಈಗ ನಮ್ಮ ಪ್ರೈವೇಟ್ ಸ್ಟಾಫ್ ನರ್ಸು 5 ಜನ ಇದ್ದಾರೆ, ಇನ್ನು 3 ಜನ ಕೊಡ್ತಾ ಇದ್ದಾರೆ. ಅಂದರೆ 4 ಜನ ಹಗಲು ಹೊತ್ತು ಕೆಲಸ ಮಾಡಬೇಕು, ನೈಟು 4 ಜನ ಕೆಲಸ ಮಾಡಬೇಕು. ಆಮೇಲೆ D ಗ್ರೂಪ್ನಲ್ಲಿ 4 ಜನಕ್ಕೆ 4 ಜನ ಇದ್ದಾರೆ. ಹೌದಾ?
ಇನ್ನು ನೈಟಿಗೆ ಬೇಕಿದ್ರೆ ಇನ್ನು ಒಬ್ಬರನ್ನ ಬೇಕಾದರೆ ಎಕ್ಸ್ಟ್ರಾ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನು 2 ಎಕ್ಸ್ಟ್ರಾ ಮಾಡ್ತೀನಿ. ಅದು ಕೂಡ ಇವತ್ತೇ ಆರ್ಡ್ರ್ ಆಗುತ್ತೆ. ಡಾಕ್ಟ್ರ್ ಬಂದ ಮೇಲೇ ನಾನು ಇಲ್ಲಿಂದ ಹೋಗೋದು. ಅರ್ಥ ಆಯ್ತಾ? ಆ ಡಾಕ್ಟ್ರ್ ಕರ್ಸೀವಿ. ಇವತ್ತು ಅವರು ಡ್ಯೂಟಿ ಜಾಯಿನ್ ಮಾಡ್ಕೊಳ್ಬೇಕು, ರಿಪೋರ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಬ್ಬರು ಏನಾದ್ರು ನಮ್ಮ ಶ್ರೀರಾಮ ಅವ್ರ ಮಗ ಮನೋಜ್, ಶ್ರೀರಾಮ ಕರೆಸ್ಬಿಡಿ. ನಾಳಿಂದ ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಬೇಕು. ಅವರು BMMನಲ್ಲಿ ಕೆಲಸ ಮಾಡ್ತಾರೆ. ಯಾವುದೇ ಕಂಪನಿ ಅಡಿಯಾಗಿ ಕೆಲಸ ಮಾಡೋದು ಬೇಡ. MBBS ಮಾಡ್ಕೊಂಡಿದ್ದೀರಾ, ಪಬ್ಲಿಕ್ ಸರ್ವಿಸ್ ಕೊಟ್ಟರೆ ಭಗವಂತ ಮೆಸ್ತಾನ ಅಂದಾಗ ಪಾಪ ನನ್ನ ಮಗನೂ ಕೂಡ ಇಲ್ಲಿ ಸರ್ವಿಸಿಗೆ ಬಿಡ್ತೀನಿ ಸರ್ ಅಂತೇಳಿ ಒಪ್ಪತ್ತು ಕೊಟ್ಟಿದ್ದಾರೆ. ಅವ್ರ ಮಗ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ. ಆಗ್ಬೋದಾ? ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಬೇಕಿದ್ರೆ ಹಾಸ್ಪಿಟಲ್ಗೆ ಕಳ್ಸಂಗಿಲ್ಲ, ಇಲ್ಲೇ ಮಾಡಬೇಕು. ಹಾಸ್ಪಿಟಲ್ಗೆ ಹೋಗ್ರಿ ಅಂತ ಹೇಳಿದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋ ಕೆಲಸ ಮಾಡ್ತೀವಿ. ಈಗ ನಾನು ತಹಸೀಲ್ದಾರ್, DC ಅವರು, ಅಡಿಷ್ನಲ್ SP ಅವರು ಕೂಡ ಬಂದಿದ್ದಾರೆ. ನಾವು ಅದನ್ನೇ ಡಿಸೈಡ್ ಮಾಡಿದ್ದೆವು. ಅರ್ಥ ಆಯ್ತಾ? ಈ ಕೆಲಸ ಮಾಡ್ತೀವಿ. ಆಮೇಲೆ ಇಲ್ಲಿ ಎಲ್ಲ ಔಷಧಿಗಳನ್ನು ಇಲ್ಲೇ ಕೊಡಬೇಕು. ಹೆಚ್ಚುವರಿ ಇನ್ನು ಎಷ್ಟು ಬೇಕು ಔಷಧಿಗಳಾದರೂ ಕೂಡ DOHಗೆ ಇನ್ನೂ ಹೇಳಿವಿ. ರೆಗ್ಯುಲರ್ ಎಷ್ಟು ಯಾವ ಮೆಡಿಸಿನ್ಸ್ ಹೋಗುತ್ತೆ. ಆಮೇಲೆ ಹಾವು ಕಚ್ಚಿದ್ರು ಕೂಡ ಬೇರೆ ಕಡೆ ಹೋಗೋಂಗಿಲ್ಲ. 5-6 ಇಂಜೆಕ್ಷನ್ನು ಸ್ಟಾಕ್ ಇರಬೇಕು. ಯಾಕಂದರೆ ಅದಕ್ಕೆ ಟೈಮ್ ಇರುತ್ತೆ. ತಕ್ಷಣ ಇಂಜೆಕ್ಷನ್ ಮಾಡಿದರೆ ಬದುಕಬಹುದು ಮನುಷ್ಯ. ನೀವು 1 ತಾಸು ಒಳಗೆ ಅವನಿಗೆ ಟ್ರೀಟ್ಮೆಂಟ್ ಆದರೆ ಎಂಥ ಹಾವು ಕಡಿದ್ರು ಮನುಷ್ಯ ಬದುಕಿಸ್ಕೊಳ್ಬೋದು. ಇಂಜೆಕ್ಷನ್ ಇಲ್ಲದೆ ಅಲ್ಲಿದೆ ಇಲ್ಲಿ ಇದೆ ಅಂತ ಮೀನಾಮೀಷ ಮಾಡಂಗಿಲ್ಲ. ಅದನ್ನು ಸ್ಟ್ರಿಕ್ಟ್ಲಿ ಡೈರೆಕ್ಷನ್ಸ್ ಕೊಟ್ಟೇವಿ. ಆಗ್ಬೋದಾ? ಸರ್ ಈಗ ಒಂದು ಪ್ರಶ್ನೆ ಇರುವಂತದ್ದು, ಡ್ರಾಯಿಂಗ್ ಆಫೀಸರ್ ಚೇಂಜ್ ಮಾಡ್ಬೇಕು ಸರ್. ಒಂದು ಡ್ರಾಯಿಂಗ್ ಆಫೀಸರ್ ಚೇಂಜ್ ಮಾಡ್ಬೇಕು ಸರ್. ಇಲ್ಲಿ ಒಂದು ಆಂಬುಲೆನ್ಸು ನನ್ನ ಅನುದಾನದಲ್ಲಿ ಈಗ ರೆಡಿ ಇದೆ ಫಂಡ್, ಅದ್ರಾಗ ನಾನು ಕೊಡ್ತೀನಿ. ಸರ್ ಈಗ ಅದ ಒಂದು ಪ್ರಶ್ನೆ, ಅವರು ಅಡ್ಮಿನಿಸ್ಟ್ರೇಷನ್ ಅವ್ರದ್ದು ಬೇಡ ಪಾಪ, ಅವ್ರಿಗೆ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಸೀನಿಯರ್ ಮೋಸ್ಟ್ ಡಾಕ್ಟ್ರಿಗೆ ಆ ಜವಾಬ್ದಾರಿ ಕೊಡ್ತಾ ಇದೆ. ಇವೆಲ್ಲ ಆಡಳಿತ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟಾಫನ್ನು ಕರೆಕ್ಟಾಗಿ ಕಂಟ್ರೋಲ್ನಾಗಿ ಇಟ್ಕೊಂಡು ಬಂದು ಪೇಷಂಟನ್ನು ಕುಂದರ್ಸಿ ಸೌಜನ್ಯಕ್ಕೆ ಡಾಕ್ಟ್ರುಗಳು ಅವ್ರ ವರ್ತನೆಯಿಂದ 50% ಗುಣ ಆಗ್ಬೇಕು ಸರ್. ಅಲ್ಲ ನಿಮಗೆಲ್ಲ ನೋಡಿ ಗಂಭೀರ ಆರೋಪ ಮಾಡ್ತಾರೆ, ಸುಮಾರು ದಿನಗಳಿಂದ ಇದೆ, ಸ್ಪಂದನೆ ಮಾಡ್ತಾ ಇಲ್ಲ ಆಯಮ್ಮನ ಬಗ್ಗೆ. ಅದು ಪ್ರಶ್ನೆ ಇರುವಂಥದ್ದು. 1 ನಿಮಿಷ ನೋಡಿ, ಅವರೇ ಆ ಜವಾಬ್ದಾರಿ ಇತ್ತು, ಆ ಜವಾಬ್ದಾರಿಯನ್ನು ತೆಗಿತಾ ಇದ್ದೀವಿ. ಅವರಿಗೆ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಬರೀ ಅವರು ಪೇಷಂಟ್ ನೋಡಬೇಕು. ಪೂರ ಈ ಎಲ್ಲ ಹಾಸ್ಪಿಟಲ್ ಜವಾಬ್ದಾರಿ ಕೊಟ್ಟಾಗ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸೀನಿಯರ್ ಮೋಸ್ಟ್ ಡಾಕ್ಟರು ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನ, ಸತೀಶ್ ಅನ್ನೋರನ್ನ ಈಗ ಕರೆಸ್ತಾ ಇದ್ದೀವಿ. ನಿಮ್ಮ ಎದುರಿಗೆ ಈಗ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ತಾರೆ. ಅಲ್ಲಿವರೆಗೆ ನಾನು ಇಲ್ಲಿಂದ ಹೋಗೋದಿಲ್ಲ. ಈಗ ಅವ್ರನ್ನ ಇಲ್ಲಿ ಜಾಯಿನ್ ಮಾಡ್ಕೊಂಡು ಹೋಗೋದು. ಈಗ ಏನಾಗಿದೆ, ಸಂಖ್ಯೆ ಜಾಸ್ತಿ ಆಗ್ತದೆ ಸರ್ ಇಲ್ಲಿ. ಈಗ ಅದಕ್ಕೋಸ್ಕರ ಇವರು ಸ್ವಚ್ಛತೆನೇ ಕಾಪಾಡಬೇಕು. ಬಂದು ಪೇಷಂಟನ್ನು ಗೌರವದಿಂದ ಸೌಜನ್ಯದಿಂದ ಮಾತಾಡಿಸ್ಬೇಕು. ಕುಂದರ್ಸಿ ಅವ್ರಿಗೆ ಏನಾಗಿದೆ ಅಂತ ಟ್ರೀಟ್ಮೆಂಟ್ ಮಾಡಬೇಕು. ಅರ್ಧ ಗುಣಮುಖರು ಅವ್ರು ಕುಂದರ್ಸಿ ಹೇಳೋದ್ರಲ್ಲಿ ಅರ್ಧ ಗುಣಮುಖರಾಗಬೇಕು. ನಾನು ಅದನ್ನೇ ಹೇಳ್ತೀನಿ, ಡಾಕ್ಟ್ರುಗಳು ರಾಜಕಾರಣ ಮಾಡಬಾರ್ದು, ಜಾತಿ ನೋಡಬಾರ್ದು. ಡಾಕ್ಟ್ರ್ ಅಂದರೆ ನಾವು ದೇವ್ರಂತ ಪೂಜಿಸ್ತೇವೆ, ದೇವರಿಗೆ ಹೋಲಿಕೆ ಮಾಡ್ತೇವೆ ನಾವು. ಆ ದೇವರನ್ನು ಹೋಲಿಕೆ ಮಾಡುವಂಥ ಡಾಕ್ಟ್ರುಗಳು ಪ್ರಾಮಾಣಿಕವಾಗಿ ಜೀವ ಉಳಿಸೋ ಕಡೆ ನಾವು ಗಮನ ಹರಿಸ್ಬೇಕು. ಅದನ್ನೆಲ್ಲ ಹೇಳಿದ್ದೀವಿ. ಅದನ್ನು ಇನ್ಮೇಲೆ ಆ ರೀತಿ ಆಗ್ಲಾರ್ದಂಗೆ ನೋಡ್ಕೊಳ್ತೀವಿ ಅಂತೇಳಿ DOH ಅವರು ಇದ್ದಾರೆ. ನಾವು ಕೂಡ ಇವ್ರು ಕರೆಕ್ಟ್ ನೋಡ್ಕೊಳ್ಳಿಲ್ಲ ಅಂದರೆ ಇವ್ರನ್ನೇ ಹೊಣೆ ಮಾಡ್ತಾರೆ. ಪಬ್ಲಿಕ್ಸ್ ಬಂದಾಗ ನೋಡೋಂಗಿಲ್ಲ ಅಂತ ಏನೋ ಹೇಳ್ತಿದ್ದೀರಿ. ಹಂಗೆ ಏನಾರ ಹೇಳಿದ್ದಾಗಿದ್ರೆ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀವಿ ಅನ್ನೋಂಥದ್ದು ಒಂದು ನೋಟಿಸ್. ಸರ್ RMP ಡಾಕ್ಟರ್ಗಳು ಹಾವಳಿ ಹೆಚ್ಚಾಗಿದೆ ಸರ್. ಮಕ್ಕಳು ಒಬ್ಬಳು ಎಲ್ಲ RMP ಡಾಕ್ಟರ್